ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನೀವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಕಾಲೇಜ್ ಅಡ್ಮಿಷನ್ ಆರ್ಡ್ರು. ಮುಂದೆ ಇದು ತುಂಬ ಯೂಸ್ ಆಗುತ್ತೆ. ಸೊ ತುಂಬ ಸ್ಟೂಡೆಂಟ್ಸು ಡೈಲಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಸೊ ಸುಮ್ಮನೆ ಏನೇನೋ ವೀಡಿಯೋಸ್ ಮಾಡಲ್ಲ, ಏನಾದರೂ ಅಪ್ಡೇಟ್ ಇದ್ದರೆ ಮಾತ್ರ, ಇಂಪಾರ್ಟೆಂಟ್ ವೀಡಿಯೋ ಇದ್ದರೆ ಮಾತ್ರ ಅಪ್ಡೇಟ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಆದ್ದರಿಂದ ನಮ್ಮ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಏನೇ ಇದ್ರೂ ಬರೀ ಜೆನ್ಯೂನ್ ಅಪ್ಡೇಟ್ಸ್ ಮಾತ್ರ ಸಿಗುವಂಥದ್ದು. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ರೀತಿ ಇದು ಕಾಲೇಜ್ ಅಡ್ಮಿಷನ್ ಆರ್ಡ್ರು. ಇದು ನಿಮಗೆ ಕಾಲೇಜ್ ಅಲಾಟ್ ಆದಮೇಲೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಇದನ್ನೆಲ್ಲ ಈ ವಿಡಿಯೋದ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದ್ರ ಜೊತೆಗೆ ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇರೋದು ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತು ನಮ್ಮ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ವೆರಿಫಿಕೇಷನ್ ಸ್ಲಿಪ್ಪು ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತು ತುಂಬ ಸ್ಟೂಡೆಂಟ್ಸ್ ಕೇಳ್ತಿರೋದು KCET 2025 ಕಟ್ ಆಫು ಎಲ್ಲಿ ಸಿಗುತ್ತೆ, ಯಾವಾಗ ಡೌನ್ಲೋಡ್ ಮಾಡ್ಕೊಳ್ಳೋದು. ಈ ರೀತಿ ಒಂದಷ್ಟು ಡೌಟ್ಸ್ನೆಲ್ಲ ಕೇಳಿದ್ದೀರಾ. ಅದನ್ನೆಲ್ಲ ಈ ವಿಡಿಯೋದ ನಾನು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಮತ್ತು ನಿಮ್ಗೆ ಏನಾದರೂ ಬೇರೆ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಈಗ ನೀವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಕಾಲೇಜ್ ಅಡ್ಮಿಷನ್ ಆರ್ಡ್ರು ಅಂತ. ಇದು ನಿಮ್ಮ ಕಾಲೇಜ್ ಅಡ್ಮಿಷನ್ ಆದಮೇಲೆ KE ಅವರು ಫೈನಲ್ ಆಗಿ ರಿಲೀಸ್ ಮಾಡುವಂಥದ್ದು. ಫಸ್ಟು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ರಿಲೀಸ್ ಮಾಡಬೇಕು. ಅದು ಇನ್ನೊಂದು ವೀಕ್ ಒಳಗಡೆ ರಿಲೀಸ್ ಮಾಡ್ತಾರೆ. ನೆಕ್ಸ್ಟ್ ಅದಾದಮೇಲೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ನ ಕೊಡ್ತಾರೆ. ಸ್ಕೆಡ್ಯೂಲ್ನ ಬಿಟ್ಟಾದಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಾದಮೇಲೆ ನಿಮಗೆ ಒಂದು ಕಾಲೇಜ್ ಅಂತ ಅಲಾಟ್ ಮಾಡ್ತಾರೆ ಒಂದು ವೀಕ್ ಆದಮೇಲೆ. ಅಂದರೆ ನಿಮ್ಮ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿ ಒಂದು ವೀಕ್ ಆದಮೇಲೆ ಟೈಮ್ನ ತೊಗೊಂಡು ನಿಮ್ಮ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾರೆ. ಸೊ ಆ ರಿಸಲ್ಟ್ಸು ಅನೌನ್ಸ್ ಆದಮೇಲೆ ನಿಮಗೆ KE ವೆಬ್ಸೈಟಲ್ಲೇ ಒಂದು ಲಿಂಕ್ ಬರುತ್ತೆ, ನಿಮ್ಮ ಕಾಲೇಜ್ ಅಡ್ಮಿಷನ್ ಆರ್ಡ್ರನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದೇನೇ ಆ ಕಾಲೇಜ್ ಅಡ್ಮಿಷನ್ ಆರ್ಡ್ರು. ಇದನ್ನು ನೀವು ಮುಂಚೆ ತಿಳ್ಕೊಂಡಿದ್ರೆ ನಿಮಗೆ ಮುಂದೆ ಯೂಸ್ ಆಗುತ್ತೆ ಅಂತ ವೀಡಿಯೋ ಮಾಡಿ ತಿಳಿಸ್ಕೊಡ್ತಾ ಇರೋದು. ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರಿ. ಲಾಸ್ಟ್ ವೀಡಿಯೋನೂ ನಿಮಗೆ ಕಾಲೇಜ್ ಫೀಸ್ ಯಾವ ರೀತಿ ಪೇ ಮಾಡೋದು ಅಂತ ತಿಳಿಸ್ಕೊಟ್ಟಿದೆ. ಸೊ ಈ ರೀತಿ ವೀಡಿಯೋಸು ಬರ್ತಾ ಇರುತ್ತೆ. ಅದರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇಲ್ಲಿ ಏನೇನಿರುತ್ತೆ, ಮೇಯ್ನಾಗಿ ನಿಮ್ಮ CET ನಂಬರು, ನಿಮ್ಮ ರ್ಯಾಂಕು, ನೀವು ಯಾವ ಕ್ಯಾಟಗರಿಲಿ ಅಲಾಟ್ ಆಗಿದೆ ನಿಮಗೆ, ಮತ್ತು ಕಾಲೇಜ್ ನೇಮು, ಮತ್ತು ಫೀಸ್ ಎಷ್ಟು, ಮತ್ತು ಡೇಟು, ಒಂದಷ್ಟು ಈ ರೀತಿ ಡೀಟೇಲ್ಸ್ ಇದೆ. ಇದನ್ನೆಲ್ಲ ನೀವು ಕಾಲೇಜ್ ಅಡ್ಮಿಷನ್ ಆರ್ಡ್ರು ರಿಲೀಸ್ ಮಾಡಿದ್ಮೇಲೆ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಲಿಂಕ್ನ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇದಾದಮೇಲೆ ತುಂಬ ಸ್ಟೂಡೆಂಟ್ಸು ಡೌಟ್ನ ಕೇಳ್ತಿರೋದೇನು ಅಂತ ಹೇಳಿದ್ರೆ, ನಮ್ಮ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ. ಮಿನಿಮಮ್ ಹೇಳ್ಬೇಕಂತಂದ್ರೂ ಮಿನಿಮಮ್ 1 ವೀಕ್ ಬೇಕೇ ಬೇಕು. ಅಲ್ಲಿ ತನಕ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ರಿಲೀಸ್ ಮಾಡ್ತಾರೆ. ಅದಾದಮೇಲೆ ಸ್ಕೆಡ್ಯೂಲ್ನ ರಿಲೀಸ್ ಮಾಡ್ತಾರೆ. ಇದೆರಡು ಕಂಪ್ಲೀಟ್ ಆದಮೇಲೆ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು. ಸೊ ಮಿನಿಮಮ್ ಏನಿಲ್ಲ ಅಂದರೆ 1 ವೀಕ್ ಬೇಕು ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಕ್ಕೆ. ಇನ್ನು ಕೆಲವೊಬ್ಬರು ಕೇಳ್ತಿರೋದು, ನಾವು 2025 ಕಟ್ ಆಫ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಎಲ್ಲಿ ಸಿಗುತ್ತೆ, ಎಲ್ಲಾದರೂ ಗೂಗಲಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಈ ರೀತಿ ತುಂಬ ಸ್ಟೂಡೆಂಟ್ಸು ಮೆಸೇಜ್ ಮಾಡಿದ್ರಿ, ನೋಡಿದೆ ನಾನು. ಈ ವರ್ಷದ್ದು ಕಟ್ ಆಫು ನಿಮ್ಗೆ ಇನ್ನೂ ರಿಲೀಸ್ ಮಾಡಿಲ್ಲ. ನಿಮ್ಮದು ಏನಿದ್ರು ಲಾಸ್ಟ್ ಇಯರ್ ಕಟ್ ಆಫು ಈಗ ಸಿಗುವಂಥದ್ದು. ನೀವು ಫಸ್ಟು 2025 ಕಟ್ ಆಫ್ನ ಯಾವಾಗ ರಿಲೀಸ್ ಮಾಡ್ತಾರೆ ಅಂದರೆ ನಿಮ್ಮ ಕಾಲೇಜ್ ಅಡ್ಮಿಷನ್ ಆದಮೇಲೆ, ಅಂದರೆ ಫಸ್ಟ್ ರೌಂಡ್ ಕಟ್ ಆಫು, ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದಮೇಲೆ ಫಸ್ಟ್ ರೌಂಡ್ ಕಟ್ ಆಫ್ನ ರಿಲೀಸ್ ಮಾಡ್ತಾರೆ KCET 2025. ಈ ರೀತಿ ನಿಮ್ಮ ಫಸ್ಟ್ ರೌಂಡ್ ರಿಲೀಸ್ ಆದಮೇಲೆ ಫಸ್ಟ್ ರೌಂಡ್ ಕಟ್ ಆಫ್ ರಿಲೀಸ್ ಮಾಡ್ತಾರೆ. ಸೆಕೆಂಡ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡ್ ಕಟ್ ಆಫ್ ರಿಲೀಸ್ ಮಾಡ್ತಾರೆ. ನಿಮ್ಮ ಕಟ್ ಆಫ್ನ ನೋಡಿಕೊಂಡು ನಿಮ್ಮ ಜೂನಿಯರ್ಸ್, ಅಂದರೆ ನೆಕ್ಸ್ಟ್ ಇಯರ್ಸ್ ಯಾರು ಬರ್ತಾರಲ್ಲ ಅವರು ಆ ಕಟ್ ಆಫ್ನ ಯೂಸ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರುತ್ತೆ. ನೀವು ನಿಮ್ಮ ಸೀನಿಯರ್ಸ್ನ ಕಟ್ ಆಫ್ ಯೂಸ್ ಮಾಡಿಕೊಂಡು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ನ ರೆಡಿ ಮಾಡಬೇಕು. ಸೊ ಈಗ ತುಂಬ ಸ್ಟೂಡೆಂಟ್ಸು ಜಾಸ್ತಿ ದಿನ ಆಯಿತು, ಇಷ್ಟೊಂದು ಟೈಮ್ ಆಯ್ತಲ್ಲ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತ ಕೇಳ್ತಾ ಇದ್ದೀರಾ. ಸೊ KE ಅವರು ಎಲ್ಲರಿಗೂ ಟೈಮ್ ಕೊಡ್ತಾರೆ. ಪ್ರತಿಯೊಬ್ಬರಿಗೂ ಈಗ ನೋಡಿ, ನೀಟ್ ಸ್ಟೂಡೆಂಟ್ಸ್ಗೆ ಈಗ ರಿಲೀಸ್ ಮಾಡಿದ್ದಾರೆ ರಿಸಲ್ಟ್ನ. ಸೊ ಅವ್ರಿಗೂ ಒಂದು ಸ್ವಲ್ಪ ಟೈಮ್ನ ಕೊಟ್ಟು MCC ಇದೆಲ್ಲ ಕಂಬೈನ್ ಕೌನ್ಸಿಲಿಂಗ್ ನಡೀತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಿದೆ ಅಷ್ಟೇ. ಜಾಸ್ತಿನೂ ಹೊರೆಯೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ನ ರೆಡಿ ಮಾಡ್ಕೊಳ್ಳಿ. ಏನಾದರೂ ಗೈಡೆನ್ಸ್ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಪ್ಲ್ಯಾನ್ನ ಪರ್ಚೇಸ್ ಮಾಡಿಕೊಂಡು ಪರ್ಸ್ನಲ್ ಗೈಡೆನ್ಸ್ನ ತೊಗೋಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಮತ್ತು ನಿಮ್ಮ ರ್ಯಾಂಕ್ ಎಷ್ಟು, ನಿಮಗೆ ಯಾವ ಕಾಲೇಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೇರೆ ಸ್ಟೂಡೆಂಟ್ಸು ಅದೇ ಕಾಲೇಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು.